ಬೆಂಗಳೂರು ಅಂಡರ್ ವರ್ಲ್ಡ್ ರಿವೈಂಡ್ ಸ್ಟೋರಿ. ವೀಕ್ಷಕರೇ, ಬೆಂಗಳೂರು ಅಂಡರ್ ವರ್ಲ್ಡ್ ರಿವೈಂಡ್ ಸ್ಟೋರಿಯ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ನೋಡಿದ್ರಲ್ಲ ಈ ವಿಡಿಯೋವನ್ನ, ಇದು ಇವತ್ತಿಗೂ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಅಂದು ಅಲೋಕ್ ಕುಮಾರ್ ಸಾಹೇಬ್ರು ಮತ್ತು ಸೈಲೆಂಟ್ ಸುನಿಲ್ ಅವರ ನಡುವೆ ನಡೆದ ಸಂಭಾಷಣೆಯ ವಿಡಿಯೋ ಅಂಡರ್ ವರ್ಲ್ಡ್ ನಲ್ಲಿ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ಈಗ ಮತ್ತೆ ಹಳೆ ವಿಡಿಯೋ, ಹಳೆ ಮ್ಯಾಟ್ರನ್ನ ಯಾಕೆ ಕೆದಕ್ತಿದ್ರಿ ಬಿಡ್ರಿ ಅಂತೇಳಿ ನೀವು ಹೇಳ್ಬೋದು. ಮತ್ತೆ ಈ ವಿಡಿಯೋ ತೋರ್ಸೋದಕ್ಕೆ ಕಾರಣ ಇದೆ. ಅಲೋಕ್ ಕುಮಾರ್ ಅವರು ಮತ್ತೆ ಹಳೆಯ ಘಟನೆಯನ್ನ ಮೆಲುಕು ಹಾಕಿದ್ದಾರೆ. ಸೈಲೆಂಟ್ ಸುನಿಲ್ ಬಗ್ಗೆ ಖಾಸಗಿ ವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನದ ವೇಳೆ ಮಾತನಾಡಿದ್ದಾರೆ. ಇಷ್ಟಕ್ಕೂ ಸೈಲೆಂಟ್ ಸುನಿಲ್ ಅವರು ಅವರಾಯಿತು, ಅವರ ಕೆಲಸ ಆಯಿತು ಅಂತ ಸೈಲೆಂಟ್ ಆಗಿದ್ದಾರೆ. ರಾಜಕೀಯದತ್ತ ಗಮನ ಹರಿಸ್ತಿದ್ದಾರೆ. ಈ ನಡುವೆ ಅಲೋಕ್ ಕುಮಾರ್ ಅವರು ಕೂಡ ಸೈಲೆಂಟ್ ಸುನಿಲ್ ಅವರ ಬಗ್ಗೆ ಕುತೂಹಲಕಾರಿ ಸಂಗತಿಯ ಬಗ್ಗೆ ಮಾತನಾಡಿದ್ದಾರೆ. ಈ ಕುರಿತಾದ ಕಂಪ್ಲೀಟ್ ಮಾಹಿತಿ ತೋರಿಸ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈಗ ನೇರವಾಗಿ ಮ್ಯಾಟ್ರಿಗೆ ಬರೋಣ. ಅಲೋಕ್ ಕುಮಾರ್ ಅವರು 1994ರಲ್ಲಿ ಕರ್ನಾಟಕದ ಕೆಡರ್ನ ಹಿರಿಯ IPS ಅಧಿಕಾರಿಯಾಗಿ ಎಂಟ್ರಿ ಕೊಡ್ತಾರೆ. ಪ್ರಸ್ತುತ 2025 ಡಿಸೆಂಬರ್ನಲ್ಲಿ ಕಾರಾಗೃಹ ಇಲಾಖೆಯ DGPಯಾಗಿ ಎಂಟ್ರಿ ಕೊಡ್ತಾರೆ. ಬೆಂಗಳೂರು ಕಮಿಷನರ್ ಆಗಿದ್ದಾಗ ರೌಡಿಸಂ ನಿಯಂತ್ರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಇವರು. ತಮ್ಮ ದಕ್ಷ ಆಡಳಿತಕ್ಕೆ ಹೆಸರುವಾಸಿಯಾಗಿದ್ರು. ಇತ್ತೀಚೆಗೆ ಕಾರಾಗೃಹದಲ್ಲಿನ ಅಕ್ರಮಗಳಿಗೂ ಕೂಡ ಬ್ರೇಕ್ ಹಾಕಿದ್ರು. ಸುಧಾರಣೆಗಳ ಕುರಿತು ಮಹತ್ವದ ಹೆಜ್ಜೆ ಕೂಡ ಇಟ್ಟಿದ್ದಾರೆ. ಇವರು ಯಾವುದೇ ಹುದ್ದೆಯಲ್ಲಿರ್ಲಿ, ಎಲ್ಲೇ ಇರ್ಲಿ, ಅಲ್ಲಿ ಶಿಸ್ತು, ದಕ್ಷತೆಗೆ ಮೊದಲ ಪ್ರಾಶಸ್ತ್ಯ ನೀಡಿರ್ತಾರೆ. ಇದೇ ರೀತಿ ಅಲೋಕ್ ಕುಮಾರ್ ಅವರು ಜೂನ್ 17, 2019ರಿಂದ ಆಗಸ್ಟ್ 2, 2019ರವರೆಗೆ ಅಲ್ಪಾವಧಿಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿ ಎಂಟ್ರಿ ಕೊಟ್ಟಿದ್ರು. ಇದ್ದ ಅಲ್ಪಾವಧಿಯಲ್ಲಿಯೇ ಬೆಂಗಳೂರಿನ ರೌಡಿಗಳ ಕಾಲಿಗೆ ಲಾಳ ಹಾಕಿದ್ರು, ಬಾಲ ಬಿಚ್ಚದಂತೆ ಹೆದರಿಸಿದ್ರು. ಇದೇ ಟೈಮ್ ನಲ್ಲಿ ನಡೆದ ಘಟನೆಗೆ ಸೈಲೆಂಟ್ ಸುನಿಲ್ದು. ಈ ಕಡೆ ನೋಡೋದು ಸರಿಯಾಗಿ ತಲೆ ಮೇಲೆ ಹಾಕ್ತೀನಿ. ಕಣ್ ತೋರಿಸ್ತೇನೆ, ಕಣ್ ತೋರಿಸ್ತೀಯ ನೋಡಿ. ಅವನಿಗೆ ಒಳಗಡೆ ತೊಗೆ ಲಾಕಪ್ ಹಾಕಿ. ಆಗ್ಲೇ ಹೇಳಿದಂತೆ ಈ ಘಟನೆ 2019ರಲ್ಲಿ ಅಲೋಕ್ ಕುಮಾರ್ ಅವರು ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಆಗಿ ಎಂಟ್ರಿ ಕೊಟ್ಟಿದ್ದಾಗ ನಡೆದ ಘಟನೆ ಇದು. ಬೆಂಗಳೂರು ರೌಡಿಗಳ CCB ಮುಂದೆ ಬೆಂಗಳೂರು ರೌಡಿಗಳ ಪೆರೇಡ್ ನಡೆಸಿದ್ರು. ಈ ಪೆರೇಡ್ ನಲ್ಲಿ ಬೆಂಗಳೂರಿನ ಪುಡಿಪುಕ್ಕ ರೌಡಿಗಳು ಸೇರಿದಂತೆ ಹಳೆ ಪಂಟ್ರುಗಳಾದ ಶಿವಾಜಿನಗರದ ತನ್ವೀರ್, ಮುಲಾಮ ಸೇರಿದಂತೆ ಈಗಿನ ಪೀಳಿಗೆಯ ಆಕ್ಟಿವ್ ರೌಡಿಗಳಾದ ವಿಲ್ಸನ್ ಗಾರ್ಡನ್ ನಾಗ, ಕುಣಿಗಲ್ ಗಿರಿ, ಶ್ರೀರಾಂಪುರದ ಗಂಗಾ ಸೇರಿದಂತೆ ಈಗ ಸೈಲೆಂಟ್ ಆಗಿ ಜನಸೇವೆಯೇ ಜನಾರ್ದನ ಸೇವೆ ಅಂತ ರಾಜಕೀಯ ಸೇರಿ ಪರಿವರ್ತನೆಯ ಹಾದಿಯಲ್ಲಿರುವ ಸೈಲೆಂಟ್ ಸುನಿಲ್ ಅವರು ಕೂಡ ಅವತ್ತಿನ ರೌಡಿ ಪೆರೇಡ್ ನಲ್ಲಿದ್ರು. ಆ ಸಂದರ್ಭದಲ್ಲಿ ಅಲೋಕ್ ಕುಮಾರ್ ಹಾಗೂ ಸೈಲೆಂಟ್ ಸುನಿಲ್ ಅವರ ನಡುವೆ ನಡೆದ ಘಟನೆ ಇದು. ಇನ್ನು ಲೇಟೆಸ್ಟ್ ಅಪ್ಡೇಟ್ ಸುದ್ದಿ ಏನು ಅಂದ್ರೆ, ಅಲೋಕ್ ಕುಮಾರ್ ಅವರು ಸೈಲೆಂಟ್ ಸುನಿಲ್ ಅವರ ಬಗ್ಗೆ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ರು ಆ ವಿಡಿಯೋ ತೋರಿಸ್ತೀವಿ, ನೋಡ್ಕೊಂಡ್ ಬನ್ನಿ. ದೊಡ್ಡ ದೊಡ್ಡ ಗ್ಯಾಂಗ್ ಇತ್ತು. ಅದು ಈಗ ನಮ್ಮ ಪ್ರಕಾರ ಎಲ್ಲರೂ ಹೊರಟು ಹೋಗಿದ್ದಾರೆ, ಅಥವಾ ಎಲ್ಲ ಅವರು ಸಾಮಾಜಿಕ ಕಾರ್ಯಕರ್ತರು ಆರತಿ ಆಗ್ಬಿಟ್ಲಿ, ಬಟ್ಟೆ ಹಾಕೊಂಡು ಏನಾದ್ರು ಬೇರೆ ಬೇರೆ ಇದಕ್ಕೆ ಅವರು ಬಂದಿದ್ದಾರೆ. ಆ ಟೈಮ್ ಕೊರಂಗು ಇದ್ದ, ಕೊರಂಗುದು ಸಾವು ಆಗಿದೆ. ಅರ್ಸಯ್ಯ ಇದ್ದ, ಅರ್ಸಯ್ಯಕ್ಕೆ ಕೊಲೆ ಆಯ್ತು. ಸುನೀಲ್ ಒಂಟೆ ಎಲ್ಲ ಇದ್ರು, ಈಗ ಒಂದು ಬೇರೆ ಬೇರೆ ಲೈನ್ಗೆಲ್ಲ ಹೋಗಿದ್ದಾರೆ. ಮುಲಾಮ್ ಎಲ್ಲ ಇದ್ರು. ಸೊ ಅವರೆಲ್ಲ ಈಗ ಸಾಮಾಜಿಕ ಕಾರ್ಯಕರ್ತರು ಎಲ್ಲ ಆಗ್ಬಿಟ್ಟಿದ್ದಾರೆ. ಎಸ್,
ಸೈಲೆಂಟ್ ಸುನಿಲ್ ಬಗ್ಗೆ ಅಲೋಕ್ ಕುಮಾರ್ ಸಾಹೇಬ್ರು ನಗುತ್ತಲೇ ಸೈಲೆಂಟ್ ಸುನಿಲ್ ಈಗ ಎಲ್ಲವನ್ನು ಬಿಟ್ಟು ಪರಿವರ್ತನೆಯಾಗಿ ವೈಟ್ ಕಾಲರ್ ನ ರಾಜಕಾರಣಿ ಆಗಿದ್ದಾರೆ. ಇನ್ನುಳಿದವರು ಮೆರೆದು ಮಣ್ಣಲ್ಲಿ ಮಣ್ಣಾಗಿದ್ದಾರೆ ಎಂದು ಹೇಳಿದ್ದಾರೆ. ಮೆರೆದು ಮಣ್ಣಾಗುವ ಬದಲು ಜನಸೇವೆ ಮಾಡಿ ಸೈ ಎನ್ನಿಸಿಕೊಳ್ಳುವುದೇ ಲೇಸು ಎಂದು ಸೈಲೆಂಟ್ ಸುನಿಲ್ಗೆ ಬಹುಶಃ ತಡವಾಗಿ ಅರ್ಥವಾಗಿರಬೇಕು. ಅದಕ್ಕೆ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಕಳೆದ ಬಾರಿ ವಿಧಾನಸಭಾ ಚುನಾವಣೆ ವೇಳೆ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೆ ಎನ್ನುವಂತಹ ಮಾತುಗಳು ಕೇಳಿಬಂದಿತ್ತು. ಆ ವೇಳೆ ಹೆದರಿದ್ದು ಇದೇ ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವರಾಗಿರುವ ಜಮೀರ್ ಅಹಮದ್ ಖಾನ್ ಅವರು. ಯಾಕಂದ್ರೆ ಸೈಲೆಂಟ್ ಸುನಿಲ್ ಅವರು ಜಮೀರ್ ಅಹಮದ್ ಖಾನ್ ಅವರು ಪ್ರತಿನಿಧಿಸುತ್ತಾ ಬಂದಿರುವ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸುತ್ತಾರೆ ಎನ್ನುವ ಮಾತುಗಳು ಕೇಳಿ ಬಂದಿತ್ತು. ಜಮೀರ್ ಕೋಟೆಗೆ ಸೈಲೆಂಟ್ ಸುನಿಲ್ ಅವರು ಎಂಟ್ರಿ ಕೊಟ್ರೆ ಏನ್ ಆಗಬಹುದು ರಾಜಕೀಯ ಚಿತ್ರಣ ಎನ್ನುವ ಸ್ಪಷ್ಟನೆ ಜಮೀರ್ ಅಹಮದ್ ಖಾನ್ ಅವ್ರಿಗೂ ಇತ್ತು. ಆದ್ರೆ ಕಡೆ ಗಳಿಗೆಯಲ್ಲಿ ರಾಜಕೀಯ ಚಿತ್ರಣವೇ ಬದಲಾಯಿತು. ರೌಡಿಯೊಬ್ಬರು ಚುನಾವಣೆಗೆ ಸ್ಪರ್ಧಿಸುತ್ತಿದ್ದಾರೆ ಎಂಬ ಮಾತುಗಳು ಕೇಳಿಬಂತು. ಅದರಲ್ಲೂ ಬಿಜೆಪಿಯಿಂದ ಎನ್ನುವ ಅಪಸ್ವರ ಕೇಳಿ ಬಂದಿತ್ತು. ಯಾಕೆ ಒಬ್ಬ ರೌಡಿ ಪರಿವರ್ತನೆಯಾಗಿ ಈ ಸಮಾಜದಲ್ಲಿ ಒಳ್ಳೆಯ ಹಾದಿಗೆ ಬರ್ತೀವಿ, ಜನ ಸೇವೆ ಮಾಡ್ತೀವಿ ಅಂದ್ರೆ ತಪ್ಪ? ನಿಮ್ಮ ಅನಿಸಿಕೆ ಏನು? ಈಗ ಪ್ರಸ್ತುತ ಸೈಲೆಂಟ್ ಸುನಿಲ್ ಅವರು ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ದಾರೆ, ಜನಸೇವೆ ಮಾಡಬೇಕೆನ್ನುವಂತಹ ಉತ್ಸಾಹದಲ್ಲಿದ್ದಾರೆ. ಹೀಗೆ ಬೆಂಗಳೂರಿನ ಅಂಡರ್ ವರ್ಲ್ಡ್ ನಲ್ಲಿ ಆಳಿದಂತಹ ಸೈಲೆಂಟ್ ಸುನಿಲ್ ಅವರು ಈಗ ಸೈಲೆಂಟ್ ಆಗಿ ರಾಜಕೀಯ ಪ್ರವೇಶ ಮಾಡ್ತಿರೋದು ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ. ನೋಡ್ತಾರೆ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.